ಹಲೋ ಗೈಸ್, ನೀವು ನೋಡ್ತಾ ಇದ್ರ ಜೈ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದೀನಿ ಅಂದ್ರೆ ಒಂದು ಬೆಸ್ಟ್ ಕಾಲ್ ಸೆಟ್ಟಿಂಗ್ ನ ತಿಳಿಸ್ಕೊಡ್ತಾ ಇದೀನಿ. ಎಲ್ಲರೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗಬೇಡಿ, ಮತ್ತೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಕೂಡ ಮಾಡಕ್ ಹೋಗಬೇಡಿ. ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತೆ ವಿಡಿಯೋನ ಈಗಲೇ ಹೇಳ್ತಾ ಇದೀನಿ, ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಮೊದಲು ನಿಮ್ಮ ಫ್ರೆಂಡ್ಸ್ ಗೆ ನೀವೇ ಶೇರ್ ಮಾಡ್ತೀರಾ. ಇದಾದ ತಕ್ಷಣ ಯಾವ ರೀತಿ ಅಂದ್ರೆ, ಈಗ ನೀವು ಏನಾದ್ರು ಫೋನ್ ನಲ್ಲಿ ಕಾಲ್ ಮಾಡಿ ಮಾತಾಡ್ತಾ ಇರ್ತಾರೆ, ಯಾರ ಜೊತೆ ಮಾತಾಡ್ತಾ ಇರ್ಬೋದು ಫೋನ್ ನಲ್ಲಿ. ಆದ್ರೆ ಕಾಲ್ ಮಾಡಿ ಮಾತಾಡುವಾಗ ನಿಮಗೆ ಬೇರೆ ಯಾರಾದ್ರೂ ಮನೆಯಿಂದ ಕಾಲ್ ಮಾಡಿದ್ರು ಅಂದ್ರೆ ಅದು ನಿಮಗೆ ಗೊತ್ತಾಗೋದಿಲ್ಲ, ಯಾರು ಕಾಲ್ ಮಾಡಿದಾರೆ ಅಂತ ಗೊತ್ತಾಗೋದಿಲ್ಲ. ಅವ್ರು ನಿಮಗೆ ಕಾಲ್ ಮಾಡ್ತಾ ಇರ್ತಾರೆ, ಆದ್ರೆ ಅವ್ರಿಗೆ ನೀವು ಬಿಜಿಯಲ್ಲಿ ಇದ್ದೀರಾ ಅಂತ ಹೇಳುತ್ತೆ, ಮತ್ತೆ ನಿಮಗೆ ಕಾಲ್ ಮಾಡ್ತಾ ಇರೋದು ಗೊತ್ತಾಗೋದಿಲ್ಲ. ನೀವು ಅವರಿಗೆ ಕಾಲ್ ನಲ್ಲಿ ಮಾತಾಡ್ತಾ ಇದಾರೆ ಅಂತ ಹೇಳ್ಬೇಕು, ಮತ್ತೆ ನಿಮಗೆ ಇಲ್ಲಿ ಕಾಲ್ ಬರೋದು ಕೂಡ ಗೊತ್ತಾಗಬೇಕು. ಅಂದ್ರೆ ಯಾವ ರೀತಿ ಸೆಟ್ಟಿಂಗ್ ಆನ್ ಮಾಡೋದು ಅಂತ ಹೇಳ್ಕೊಡ್ತಾ ಇದೀನಿ. ನಿಮ್ಗೆ ಈಚಾಗಿ ಯಾರು ಕಾಲ್ ಮಾಡ್ತಾರೆ ಅಂತ ಕೂಡ ಗೊತ್ತಾಗತ್ತೆ. ಅದನ್ನ ನಿಮ್ಗೆ ಎಮರ್ಜೆನ್ಸಿ ಇದ್ರು ಕೂಡ ಅದನ್ನ ರಿಸೀವ್ ಮಾಡ್ಕೊಂಡು ನೀವು ಮಾತಾಡ್ತಾ ಇರೋ ಕಾಲ್ ನಲ್ಲಿ ನೀವು ಹೋಲ್ಡ್ ನ ಇಡಬಹುದು. ಆ ಹೋಲ್ಡ್ ನಲ್ಲಿ ಮಾಡೋದು, ಮತ್ತೆ ಅದನ್ನ ಈಚಾಗಿ ಅವ್ರಿಗೆ ಬಿಜಿ ಕೂಡ ಹೇಳೋದಿಲ್ಲ, ಮತ್ತೆ ನಿಮ್ ಬೇರೆಯವ್ರ ಜೊತೆ ಕಾಲ್ ನಲ್ಲಿ ಮಾತಾಡ್ತಾ ಇದಾರೆ ಅಂತ ಹೇಳುತ್ತೆ, ಅವ್ರಿಗೆ ರಿಂಗ್ ಕೂಡ ಆಗತ್ತೆ. ಈ ರೀತಿ ಒಂದು ಸೆಟ್ಟಿಂಗ್ ನ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತಾ ಇದೀನಿ. ಇದನ್ನ ನೀವು ಆನ್ ಮಾಡ್ಕೋದ್ರಿಂದ ನಿಮ್ಗೆಲ್ಲರೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದ್ರಲ್ಲಿ ನಿಮಗೆ ಒಂದೇ ಒಂದು ಸೆಟ್ಟಿಂಗ್ ಇದೆ. ಈ ಸೆಟ್ಟಿಂಗ್ ಆನ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಯಾರ ಜೊತೆ ಮಾತಾಡ್ತಾ ಇದ್ರು ಕೂಡ ನಿಮಗೆ ಗೊತ್ತಾಗುತ್ತೆ, ಯಾರ ಜೊತೆ ಮಾತಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಆದ್ರೆ ಅವರು ನಿಮಗೆ ಕಾಲ್ ಮಾಡಿದ್ರು ಕೂಡ ಗೊತ್ತಾಗುತ್ತೆ. ಅವರು ನಿಮ್ಮ ಹೋಲ್ಡ್ ನಲ್ಲಿ ಇಟ್ಟು ನಿಮ್ಮ ಕಾಲ್ ನ ರಿಸೀವ್ ಮಾಡ್ಕೋಬಹುದು. ಇದೊಂದು ಬೆಸ್ಟ್ ಸೆಟ್ಟಿಂಗ್ ನ ನಿಮ್ಗೆಲ್ಲರೂ ಕೂಡ ಆನ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ನ ಫಸ್ಟ್ ಮಾಡ್ತಾರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ನಿಮ್ ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ನಿಮ್ ಎಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾವ ರೀತಿ ಅಂದ್ರೆ, ಈಗ ನೀವು ನಿಮ್ಮ ಫ್ರೆಂಡ್ ಗೆ ಕಾಲ್ ಮಾಡಿರ್ತೀರಾ, ಅವ್ರು ಯಾರೋ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾನೆ, ಆದ್ರೆ ಅವ್ನಿಗೆ ಗೊತ್ತಿರೋದಿಲ್ಲ ನೀವು ಕಾಲ್ ಮಾಡಿದಿರ ಅಂತ. ನೀವು ಹೇಳ್ತೀರಾ ನಾನು ನಿಮ್ಗೆ ಕಾಲ್ ಮಾಡಿದೀನಿ, ಆದ್ರೆ ನೀವು ರಿಸೀವ್ ಮಾಡ್ತಾ ಇಲ್ಲ ಅಂತ. ಅವ್ನಿಗೆ ಅದು ಕಾಲ್ ಹೋಗಿರೋದಿಲ್ಲ. ಯಾವ ರೀತಿ ನಾವು ಕಾಲ್ ನ ಆನ್ ಮಾಡ್ಕೊಂಡಿರೋದಿಲ್ಲ, ಈ ಸೆಟ್ಟಿಂಗ್ ನ ಆನ್ ಮಾಡಿರಲ್ಲ. ನಿಮ್ಗೆ ಮಾತ್ರ ಅವ್ನು ಬಿಜಿಯಲ್ಲಿ ಇದ್ದಾನೆ ಅಂತ ಹೇಳುತ್ತೆ. ಯಾವ ರೀತಿ ಕಾಲ್ ನಲ್ಲಿ ಮಾತಾಡ್ತಾ ಇದಾರೆ ಅಂತ ಹೇಳಿದ್ರಲ್ಲ ನಿಮ್ಗೂ ಕೂಡ, ಅದು ಅವರು ಬಿಜಿ ಆಗಿದ್ದಾರೆ ಅಂತ ಹೇಳುತ್ತೆ. ಆದ್ರೆ ನೀವು ಕಾಲ್ ಮಾಡಿದೀನಿ ಅಂತೀರಾ, ಅವ್ರು ನಿಮಗೆ ಕಾಲೇ ಬಂದಿಲ್ಲ ಅಂತ ಹೇಳ್ತಾರೆ. ಈ ರೀತಿ ನಿಮ್ಗೆ ಎಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಈ ಸೆಟ್ಟಿಂಗ್ ಆನ್ ಮಾಡ್ಕೊಂಡ್ರೆ ನಿಮಗೆ ಕಾಲ್ ಕೂಡ ಹೋಗುತ್ತೆ, ಮತ್ತೆ ಅವರು ರಿಸೀವ್ ಕೂಡ ಮಾಡ್ಕೋಬಹುದು. ಅದನ್ನ ಹೋಲ್ಡ್ ಅಲ್ಲಿ ಇಟ್ಟು ಈ ಸೆಟ್ಟಿಂಗ್ ಯಾವ ಆನ್ ಮಾಡ್ತಾರೆ ನೋಡ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ಮೊದಲು ನಿಮ್ಮ ಮೊಬೈಲ್ ನಲ್ಲಿ ಇರುವಂತಹ ಒಂದು ಡೈಲ್ ಪ್ಯಾಡ್ ನೀವು ಓಪನ್ ಮಾಡಬೇಕಾಗುತ್ತೆ. ನೋಡಿ, ಡೈಲ್ ಪ್ಯಾಡ್ ನ ಓಪನ್ ಮಾಡ್ಕೊಂಡು ಇಲ್ಲಿ ನಿಮಗೆ 3 ಡಾಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಲ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ನಿಮ್ಮ ಕಾಲ್ ಸೆಟ್ಟಿಂಗ್ ನ ಓಪನ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನೀವು ಮೊಬೈಲ್ ಸೆಟ್ಟಿಂಗ್ ನಲ್ಲಿ ಹೋಗಿ ಕೂಡ ಸರ್ಚ್ ಮಾಡಬಹುದು, ಅಲ್ಲಿ ಕೂಡ ಬರುತ್ತೆ ಕಾಲ್ ಸೆಟ್ಟಿಂಗ್ಸ್. ಈ ರೀತಿ ಓಪನ್ ಮಾಡ್ಕೊಂಡ್ರೆ ಅಂತ ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲ ರೀತಿ ಆಪ್ಷನ್ಗಳಿರುತ್ತೆ. ಇದರಲ್ಲಿ ನೀವು ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ನೋಡಿ, ನಂತರ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಸಿಮ್ ಒನ್ ಸಿಮ್ 2 ಇರುತ್ತೆ. ನಿಮ್ಮ ಮೊಬೈಲ್ ಏನಾದರೂ 2 ಸಿಮ್ ಕಾರ್ಡ್ ಇತ್ತು ಅಂದ್ರೆ ನೀವು ಎರಡರಲ್ಲೂ ಕೂಡ ಬೇರೆ ಬೇರೆ ಸೆಟ್ಟಿಂಗ್ನ ನೀವು ಆನ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಒಂದೇ ಸಿಮ್ ಕಾರ್ಡ್ ಇತ್ತು ಅಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ನೀವು ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಂಡ್ರೆ ಸಾಕು. ಇಲ್ಲಾಂದ್ರೆ ಎರಡಕ್ಕೂ ನೀವು ಬೇರೆ ಬೇರೆ ಆಪ್ಷನ್ಗಳನ್ನ ಸೆಂಡ್ ಮಾಡಬೇಕಾಗುತ್ತೆ. ನೋಡಿ, ಈಗ ನಾನು 2ನೇ ಸಿಮ್ ಕಾರ್ಡ್ನಲ್ಲಿ ಓಪನ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಈ ರೀತಿ ಆಪ್ಷನ್ಸ್ ಇರುತ್ತೆ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣ್ತಾ ಇದೆ, ಕಾಲ್ ವೇಟಿಂಗ್ ಅಂತ. ಈ ಕಾಲ್ ವೇಟಿಂಗ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೋಡಿ, ಕಾಲ್ ವೇಟಿಂಗ್ ಅಂದರೆ ನೀವು ಬೇರೆಯವ್ರ ಜೊತೆ ಕಾಲ್ ಮಾಡುವಾಗ ಅವ್ರಿಗೆ ನಿಮಗೆ ಕಾಲ್ ವೇಟ್ ಮಾಡಬೇಕು ಅಂತ. ಅಂದರೆ ಅವ್ರಿಗೆ ನೀವು ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಅದು ನಿಮಗೆ ಅವ್ರ ಮೊಬೈಲ್ನಲ್ಲಿ ಹೇಳುತ್ತೆ. ನೀವು ಅವ್ರ ಮೊಬೈಲ್ನ ವೇಟಿಂಗ್ನಲ್ಲಿ ಇಡ್ಬೋದು. ನೀವು ಕಾಲ್ ರಿಸೀವ್ ಮಾಡೋವರೆಗೂ ಅವ್ರಿಗೂ ವೇಟ್ ಮಾಡಬೇಕಾಗತ್ತೆ. ನೋಡಿ, ಈಗ ಕಾಲ್ ವೇಟಿಂಗ್ ನಾನು ಎನೇಬಲ್ ಮಾಡ್ಕೊಂಡಿದ್ದೀನಿ. ನನಗೆ ಬೇರೆಯವ್ರು ಕಾಲ್ ಮಾಡ್ಕೊಂಡ್ರು ಕೂಡ ಈಗ ಗೊತ್ತಾಗುತ್ತೆ. ಇದೇನಾದರೂ ಆಫ್ ಇತ್ತಪ್ಪ ಅಂದರೆ ನೀವು ಈಗಲೇ ಆನ್ ಮಾಡ್ಕೊಳ್ಳಿ. ನಿಮಗೆ ಮೊಬೈಲ್ನಲ್ಲಿ ಏನಾದರೂ ಕಾಲ್ ಬರ್ತಾ ಇಲ್ಲ, ಅವ್ರಿಗೆ ಏನಾದರೂ ಬಿಜಿ ಇದ್ದಾರೆ ಅಂತ ಹೇಳ್ತಾ ಇತ್ತಂದರೆ ನಿಮಗೆ ಇದು ಕಾಲ್ ವೇಟಿಂಗ್ ಆಫ್ ಇರುತ್ತೆ. ಅದಕ್ಕೆ ಆನ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಅಪ್ಡೇಟಿಂಗ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಏನಾದರೂ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅದು ಆಟೋಮೆಟಿಕ್ಕಾಗಿ ನೆಟ್ವರ್ಕ್ ಮುಖಾಂತರ ಅಪ್ಡೇಟ್ ಆಗುತ್ತೆ. ನೋಡ್ತಾ ಇರ್ಬೋದು ನಿಮ್ಮ ನೆಟ್ವರ್ಕ್ ಕೂಡ ಸ್ಟಾಪ್ ಆಗುತ್ತೆ ಒಂದು ಸೆಕೆಂಡ್. ಅದಾದ ತಕ್ಷಣ ಮತ್ತೆ ಇಲ್ಲಿ ಇದನ್ನು ನಾನು ಆನ್ ಮಾಡ್ಕೊಂಡು ತೋರಿಸ್ತೀನಿ. ನೋಡ್ತಾ ಇರ್ಬೋದು ಅಪ್ಡೇಟಿಂಗ್ ಸೆಟ್ಟಿಂಗ್ ಮೇಲ್ಗಡೆ ನಂದು ನೆಟ್ವರ್ಕ್ ಕೂಡ ಹೋಗ್ತಾ ಇದೆ, ನೋಡ್ತಾ ಇರ್ಬೋದು. ನೋಡಿ, ಈ ರೀತಿಯಾಗಿ ನಿಮ್ಮ ಸೆಟ್ಟಿಂಗ್ಸ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಇದನ್ನ ಅಪ್ಡೇಟ್ ಮಾಡ್ಕೊಂಡೆ ಅಂದರೆ ನಿಮಗೆ ಬೇರೆಯವ್ರು ಕಾಲ್ ಮಾಡ್ಕೊಂಡ್ರು ಕೂಡ ಗೊತ್ತಾಗುತ್ತೆ. ನೀವು ಈಸಿಯಾಗಿ ಅದನ್ನು ರಿಸೀವ್ ಮಾಡ್ಕೋಬೋದು ಎಮರ್ಜೆನ್ಸಿ ಟೈಮಲ್ಲಿ. ನೋಡಿ ಫ್ರೆಂಡ್ಸ್, ಈ ಸೆಟ್ಟಿಂಗ್ ನಿಮಗೆ ಎಲ್ಲರಿಗೂ ಹೆಲ್ಪ್ಫುಲ್ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ.